ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿ ಬೆಳ್ಳುಳ್ಳಿ ಪುಡಿ ಅಥವಾ ಬೆಳ್ಳುಳ್ಳಿ ಚಟ್ನಿ ಪುಡಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಾಣಂತಿಯರಿಗಂತೂ ಹೇಳಿ ಮಾಡಿಸಿರೋ ಅಂಥ ಚಟ್ನಿ ಪುಡಿ. ಬರೀ ಬಾಣಂತಿಯರ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದನ್ನು ಚಟ್ನಿ ಪುಡಿನ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದೆರಡು ಸಲ ಮಾಡಿಕೊಂಡು ತಿನ್ನಿ. ತುಂಬಾ ಆರೋಗ್ಯದ ಲಾಭ ನಿಮಗೆ ಸಿಗುತ್ತೆ. ಆರೋಗ್ಯದ ಲಾಭ ಹೇಗೆ ಸಿಗುತ್ತೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಇವಾಗ ಈ ಒಂದು ಬೆಳ್ಳುಳ್ಳಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮಿಕ್ಸರ್ ಜಾರ್ ಒಳಗಡೆ 1/4 ಕಪ್ಪು ಒಣ ಕೊಬ್ಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. 1 ಉಂಡೆ ಬೆಳ್ಳುಳ್ಳಿ ಅಂದರೆ ಒಂದು 15 ಎಸಳು ಬೆಳ್ಳುಳ್ಳಿ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಗರಿ ಕರಿಬೇವಿನ ಸೊಪ್ಪನ್ನ ಒಂಚೂರು ಹುರಿದ್ಬಿಟ್ಟು ಹಾಕೋಬೇಕು, ಜಾಸ್ತಿ ಏನು ಹಾಕೋಬಾರ್ದು, ಸಾಕಿಷ್ಟೇ. ಇದನ್ನು ಒಂಚೂರು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿರೋದು ಒಂದು 4-5 ಸಲ ಬ್ಲೆಂಡ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ತರತರಿಯಾಗಿ ಪುಡಿ ಆಗಿದೆ. ನೀವು ಇದಕ್ಕೆ ಬೆಳ್ಳುಳ್ಳಿ ಜೊತೆಗೆ ಕೊಬ್ಬರಿ ಎರಡೂ ಹಾಕಿರೋದ್ರಿಂದ ಬೆಳ್ಳುಳ್ಳಿಯಲ್ಲಿ ಬಿಟ್ಕೊಳ್ಳೋ ಅಂಥ ರಸ ಜೊತೆಗೆ ಕೊಬ್ಬರಿಯಲ್ಲಿ ಬಿಟ್ಕೊಳ್ಳೋ ಅಂಥ ಜಿಡ್ಡಂಶದಿಂದ ತುಂಬ ಮುದ್ದೆ ಆದಂಗೆ ಆಗ್ಬಿಡುತ್ತೆ. ಕಂಟಿನ್ಯೂಸ್ ಗ್ರೈಂಡ್ ಮಾಡಿಕೊಂಡ್ರೆ ಆದಷ್ಟು ಬ್ಲೆಂಡ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳಿ. ಇದನ್ನು ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾಗಿರೋ ಅಂಥ ಬೆಳ್ಳುಳ್ಳಿ ಪುಡಿ ರೆಡಿಯಾಗಿದೆ ನೋಡಿ. ಇದು ಬಾಣಂತಿಯರಿಗಂತೂ ಹೇಳಿ ಮಾಡಿಸಿರೋ ಅಂಥದ್ದು. ಬಾಣಂತಿಯರಿಗೆ ಬರೀ ಬೆಳ್ಳುಳ್ಳಿ ಹಾಕಿ ಅಡುಗೆಗಳನ್ನೆಲ್ಲ ಮಾಡಿಕೊಡ್ತೀವಿ. ಆದರೆ ಡೈರೆಕ್ಟಾಗಿ ಅಂದರೆ ಹಸಿ ಬೆಳ್ಳುಳ್ಳಿ ಇದೊಂದೇ ರೂಪದಲ್ಲಿ ಕೊಡೋಕ್ಕಾಗೋದು, ಚಟ್ನಿ ಪುಡಿ ರೂಪದಲ್ಲಿ. ಈ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅನ್ನೋ ಒಂದು ಅಂಶ ಇದೆ. ಅದನ್ನ ನಾವು ಬಾಯಲ್ಲಿ ಹಾಕಿ ಜಗದಾಗ ಅಲಿಸಿನ್ ಅಂತ ಆಗಿ ನಮ್ಮಲ್ಲಿರೋ ಅಂಥ ಕೆಟ್ಟ ಕ್ರಿಮಿಗಳನ್ನೆಲ್ಲ ಸಾಯಿಸುತ್ತೆ. ಅಂದರೆ ಒಂದು ಒಳ್ಳೆ ಆ್ಯಂಟಿಬಯೋಟಿಕ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ಬಾಣಂತಿಯರಿಗೆ ಆದಷ್ಟು ಜಾಸ್ತಿ ಕೊಡೋದು. ಯಾವುದೇ ಒಂದು ಸೋಂಕು ಅವ್ರ ಹತ್ರ ಬರಬಾರ್ದು, ಜೊತೆಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗಳು, ಇಮ್ಯುನಿಟಿ ಕಮ್ಮಿ ಇದ್ದರೆ ಎಲ್ಲ ಸರಿ ಹೋಗಲಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಈ ಬೆಳ್ಳುಳ್ಳಿ ಚಟ್ನಿ ಪುಡಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಣಂತಿಯರಿಗಂತೂ ಫ್ರೆಶ್ ಆಗಿ ಮಾಡಿಕೊಡಿ. ಆದಷ್ಟು ಒಂದು 4-5 ದಿನದ ಒಳಗಡೆ ಮುಗಿಸಿ. ಇದನ್ನು ಏನು ಪರವಾಗಿಲ್ಲ, ಒಂದು ವಾರದಿಂದ 15 ದಿನದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರೆಶಲ್ಲಿ ತಿಂದಷ್ಟು ರುಚಿ ಜಾಸ್ತಿ, ಜೊತೆಗೆ ಅದರದ್ದು ಆರೋಗ್ಯ ಲಾಭ ಕೂಡ ನೀವು ಪಡ್ಕೋಬೋದು. ಅದಕ್ಕೆ ಆದಷ್ಟು ಬೇಗ ತಿಂದು ಮುಗಿಸಿ ಅಂತ ಹೇಳೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿ ಪುಡಿನ ತಿಂತಾ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.